ಅವನಿಗೆಲ್ಲ ಒಂದಿರೋದು ಕಾಮುಕ. ಪ್ರತಿದಿನ ನನಗೊಂದು ಸುಂದರ ಕನ್ಯೆ ಹುಡುಗಿಯನ್ನು ತಂದು ಕೊಡಬೇಕು ನೀನು. ಬಿಳಿಗಿರಂಗ ಸ್ವಾಮಿ, ಮಾದಪ್ಪ, ಸಿದ್ದಪ್ಪ, ಜಡೆಯಪ್ಪ ಇವರೆಲ್ಲ ಬ್ರಿಟಿಷ್ ಸೇವೆ ಮಾಡಬೇಕು. ನೀವೆಲ್ಲ ದೇವತೆಗಳನ್ನೆಲ್ಲ ನನಗೆ ಮೋಸವನ್ನ ಮಾಡಿದ್ರಿ. ಮುಂದೆ ನೆಲೆಸುವಂತಹ ಜಾಗ 77 ಮಲೆ ಹತ್ತಿ ಹೋದ್ರೂ ಕೂಡ ನೀನು ಕೆಳಗಡೆ ಗುಳಿ ಒಳಗಡೆ ಇರಬೇಕು. ನೀನು ಕಾಣಬಾರ್ದು. ನಿನಗೆ ಶಾಪ. ಬಿಳಿಗಿರಂಗಪ್ಪ ಒಂದು ಜಾಗಟೆ ಮಡಗಿದಾಗ ಆ ಜಾಗಟೆನ ಒಂದು ಮನೆ ತುಂಬಿಕೊಳ್ತಾರೆ. ಅವಾಗೆಲ್ಲ ಊಟನೇ ಸಿಗ್ತಾರನಿಲ್ಲ ನಮ್ಮ ತಾಯಿ ತಂದೆಯವ್ರಿಗೆಲ್ಲ. ನಮ್ಮ ಕಾಡು ಜನರಿಗೆ, ನಮ್ಮ ಬುಡಕಟ್ಟು ಜನರಿಗೆ ನಮಗೆ ಬದುಕಿಸಿರೋದು ಇದೇ ಸರ್. ನಮ್ಮ ಬುಡಕಟ್ಟು ಜನಾಂಗದಲ್ಲಿ ಒಂದು ಕಾಯಿಲೆ ಇದೆ ಸರ್. ಇದು ಯಾವ ಕಾಯಿಲೆ ಅಂದರೆ, ಇವತ್ತೊಂದು ದಿನ ಮಾತ್ರ ಅವರಿಗೆ ಬ್ರಾಹ್ಮಣಸ್ಗೆ ನಾವು ದೇವ್ರ ನೋಡೋದಕ್ಕೆ ಅವಕಾಶ ಕೊಡ್ತೀವಿ. ಇಲ್ಲಿ ಬನ್ನಿ ಸರ್, ಇದು ಬಿಟ್ಟಿ ಸೇವೆ ಬಗ್ಗೆ ನಾನು ಹೇಳ್ತೀನಿ. ಇಲ್ಲಿ ಕೂತ್ಕೊಂಡು ಮಾತಾಡೋಣ ಸರ್ ಗುಳ್ಳಲ್ಲಿ. ನಮ್ಮ ಹುಡುಗನೂ ಇದ್ದಾನೆ, ಇವರು ಮಾತಾಡ್ಸೋಣ ಸರ್. ಹೇಗೆ ವಾಯ್ ಕೂತಿದ್ದೀವಿಯಾ? ತಿಂದೆ? ಏನು ತಿಂದೆ? ಅನ್ನ ಇಟ್ಟು ಎಲ್ಲ ಮಾಡೋದಿರಾ? ಶ್ರವಣದೊರೆ ಎಂಬ ರಾಕ್ಷಸ ಇದ್ದ. ಆ ಶ್ರವಣದೊರೆ ರಾಕ್ಷಸ ಅವನಿಗೆ ಸೇವಕರು, ಅವನ ಸೇವೆಯನ್ನು ಮಾಡಬೇಕು. ಶ್ರವಣದೊರೆ ರಾಕ್ಷಸನಿಗೆ ಯಾರು ಅಂದರೆ ಬಿಳಿಗಿರಂಗ ಸ್ವಾಮಿ, ಮಾದಪ್ಪ, ಸಿದ್ದಪ್ಪ, ಜಡೆಯಪ್ಪ ಇವರೆಲ್ಲ ಬಿಟ್ಟಿ ಸೇವೆಯನ್ನು ಮಾಡಬೇಕು. ಯಾವ ರೀತಿ ಅಂದರೆ ಸೇವೆಗಳೆಂದರೆ, ನಮ್ಮ ಮಾದೇಶ್ವರನಿಗೆ, ಮಾದಪ್ಪ ಮಲೆ ಮಾದೇಶ್ವರನಿಗೆ ಅವನು ಹೇಳ್ತಾನೆ ಶ್ರವಣದೊರೆ, ಮಾದಾರಿ ಅಂತ ಹೇಳ್ತಾನೆ, ನೀ ಬಾ ಇಲ್ಲೇ, ನೀನು ನನಗೆ ಪ್ರತಿದಿನ ನನಗೆ ಕವಡೆಯನ್ನು ಬಿಟ್ಟು ಶಾಸ್ತ್ರವನ್ನು ಹೇಳಬೇಕು. ಪ್ರತಿದಿನ ನನಗೆ ಒಳ್ಳೆಯದನ್ನು ನೀನು ಹೇಳಬೇಕು. ನೀನು ಈ ಸೇವೆಯನ್ನು ಮಾಡು ಅಂಥೇಳಿ ಮಾದಪ್ಪನಿಗೆ ವಹಿಸ್ತಾನೆ. ಯಾರು? ಶ್ರವಣದೊರೆ ರಾಕ್ಷಸ. ನೀ ಈ ಕೆಲಸವನ್ನು ಮಾಡಬೇಕು, ಪ್ರತಿದಿನ ನನಗೆ ನೀನು ಶಾಸ್ತ್ರವನ್ನು ನೋಡಬೇಕಂತೇಳಿ. ಮತ್ತು ಹಾಗೆ ಜಡೆಯಪ್ಪನನ್ನು ಕರೆದು, ಜಡೆಯಪ್ಪ ಬಾ ಇಲ್ಲಿ, ನೀನು ಕಾಡಿನಲ್ಲಿ ಸಿಗುವಂತಹ ಗೆಡ್ಡೆ, ಗೆಣಸು, ಜೇನುತುಪ್ಪ, ಹಣ್ಣು ಹಂಪಲನ್ನು ನನಗೆ ಭೋಜನಕ್ಕೆ ನೀನು ತಂದು ಕೊಡಬೇಕು, ಪ್ರತಿದಿನ ತಂದು ಕೊಡಬೇಕು ಅಂತಲೇ ಕೆಲಸವನ್ನು ವಹಿಸ್ತಾನೆ. ಹಾಗೆ ಸಿದ್ದಪ್ಪ ನೀನು ನನಗೆ ಕಟ್ಟಿಗೆಯನ್ನು ತಂದು ಕೊಡಬೇಕು, ಉಗ್ರಾಣಕ್ಕೆ ಅಡುಗೆಯನ್ನು ಮಾಡೋದಕ್ಕೆ ಕಟ್ಟಿಗೆಯನ್ನು ತರಬೇಕು ಅಂತೇಳಿ ಆ ಕೆಲಸವನ್ನು ವಹಿಸ್ತಾನೆ. ಮತ್ತು ಮಾದಪ್ಪ ಕರಿರಂಗ ಬಾ ಇಲ್ಲಿ, ನೀನು ರಂಗಪ್ಪ ನೀನು ನನಗೆ ಪ್ರತಿದಿನ ನನಗೊಂದು ಸುಂದರ ಕನ್ಯೆ ಹುಡುಗಿಯನ್ನು ತಂದು ಕೊಡಬೇಕು. ನೀನು ಪ್ರತಿದಿನ ಈ ಕೆಲಸವನ್ನು ಮಾಡಬೇಕಂತೇಳಿ ನಮ್ಮ ದೇವರುಗಳನ್ನೆಲ್ಲ ಮಾರಿ ಮಸಣಿ ನಮ್ಮ ದೇವರುಗಳನ್ನೆಲ್ಲ ಜೀತಕ್ಕೆ ಇಟ್ಕೊಂಡಿದ್ದ. ಯಾರು? ಶ್ರವಣದೊರೆ ರಾಕ್ಷಸ. ಹೀಗೆ ಮಾಡುವಾಗ ನಮ್ಮ ದೇವರುಗಳೆಲ್ಲ ದೇವತೆಗಳನ್ನೆಲ್ಲ ಬಿಟ್ಟು ಸೇವೆ ಮಾಡ್ತಿರ್ಬೇಕಾದ್ರೆ ಈ ಶ್ರವಣದೊರೆಯನ್ನು ಹೇಗಾದರೂ ಮಾಡಿ ಸಂಹಾರ ಮಾಡಬೇಕು. ನಮ್ಮ ದೇವರುಗಳನ್ನ, ನಮ್ಮ ಈ ಲೋಕವನ್ನು ಅವನು ಬಿಡಲ್ಲ, ಹಾಳು ಮಾಡಿಬಿಡ್ತಾನೆ ಈ ಶ್ರವಣದ ರಾಕ್ಷಸ ಅಂತೇಳಿ ನೀವನ್ನ ಹೇಗಾದರೂ ಮಾಡಿ ನಾವು ಸಂಹಾರ ಮಾಡೋಣ ಅಂಥೇಳಿ ಮಾದಪ್ಪ, ರಂಗಪ್ಪ, ಜಡೆಯಪ್ಪ, ಸಿದ್ದಪ್ಪ ಎಲ್ಲ ಕೂತ್ಕೊಂಡು ಒಂದು ಮಾತನ್ನು ಹಾಕ್ತಾರೆ. ಹೀಗೆ ಇಂಥ ದಿನ ಅವನನ್ನು ಸಂಹಾರ ಮಾಡೋಣ. ಹಾಗೆ ಮಾದಪ್ಪ ಹೇಳ್ತಾನೆ, ಎಲ್ಲ ದೇವರುಗಳಿಗೆ ಶ್ರವಣದೊರೆಗೆ ಗೊತ್ತಿಲ್ಲದಿಂದಂಗೆ ಅವ್ರು ಮಾತಾಡ್ಕೋತಾರೆ, ಇಂಥ ದಿನ ಅವನ್ನ ಸಂಹಾರ ಮಾಡೋಣ, ರಾಕ್ಷಸ ಇದ್ರೆ ತುಂಬ ಬೆಳೆದ್ಬಿಟ್ಟು ಈ ಭೂಲೋಕವನ್ನೇ ನಶ್ವರ ಹಾಳು ಮಾಡಿಬಿಡ್ತಾನೆ, ನಮ್ಮ ಬಿಡಲ್ಲ ಅಂಥೇಳಿ ಇವನು ಹೆಂಗಾದ್ರೂ ಮಾಡಿ ಸಂಹಾರ ಮಾಡೋಣ ಅಂಥೇಳಿ ಮಾತಾಡ್ಕೋತಾರೆ. ನಾನು ಆ ಶ್ರವಣದೊರೆಯನ್ನು ನಾನು ಶಾಸ್ತ್ರವನ್ನು ಬಿಟ್ಟು ಕರ್ಕೊಂಡು ಬರ್ತೀನಿ. ರಂಗಪ್ಪ ನೀನು ಸುಂದರ ಹುಡುಗಿಯಾಗಿ ಕರ್ಕೊಂಡು ಬಂದು ಅವನಿಗೆ ನೀನು ಕೊಡಬೇಕು. ಆವಾಗ ನಾನು ಈ ಭೂಮಂಡಲವನ್ನು ಅರಕುಗೈದು ಕುದಿಸುವಂತಾಗೆ, ಬೆಂಕಿ ಕುದಿಸುವಂತಾಗಿ ಮಾಡಿಬಿಡ್ತೀನಿ. ಭೂಮಿಯನ್ನೇ ಅರಕನ್ನು ಗೈದು ಅದಲ್ಲೇ ನಾನು ಕರ್ಕೊಂಡು ಬರುವಾಗ ನಾನು ಹೇಳ್ತೀನಿ, ಕರ್ಕೊಂಡು ಬಂದಾಗ ಅವನ ಸಂಹಾರ ಆಗುತ್ತೆ. ಆವಾಗ ಹೀಗೆ ಮಾಡೋಣ ಅಂಥೇಳಿ ಆ ದೇವಮಾನರುಗಳೆಲ್ಲ ಮಾರಿ ಮಸಣೀರು, ನಮ್ಮ ರಂಗಪ್ಪ, ಸಿದ್ದಪ್ಪ, ಜಡೆಯಪ್ಪ, ಮಾದಪ್ಪ ಇವರೆಲ್ಲ ಮಾತಾಡ್ಕೊಂಡು ಇವನ್ನ ಸಂಹಾರ ಮಾಡಬೇಕಂತೇಳಿ ಇರ್ತಾರೆ. ಇವಾಗ ಪ್ರತಿದಿನ ಹೆಂಗೆ ನಡೆಯುತ್ತೆ ಹಂಗೆ ಶ್ರವಣದೊರೆ ಬರ್ತಾನೆ. ಎಲ್ಲ ದೇವರುಗಳನ್ನ ಜೀತ ಮಾಡಬೇಕು. ಅವನು ಚಿತ್ರಹಿಂಸೆ ಕೊಡ್ತಿದ್ದ, ಎಲ್ಲನೂ ಕೊಡ್ತಿದ್ದ ರಾಕ್ಷಸ. ಎಲ್ಲ ದೇವಮಾನಗಳಿಗೆಲ್ಲ ಹಿಂಸೆ ಕೊಡಬೇಕಾದ್ರೆ ಯಾವಾಗ ಮಾಡೋಣ ಸಂಹಾರ ಅಂತ ಹೇಳಿದ್ರೆ, ಅವತ್ತು ಶ್ರಾವಣ ಮಾಸದಂದು, ಆ ಶನಿವಾರದಂದೇ ಅವನ ಸಂಹಾರವನ್ನು ಮಾಡೋಣ ಅಂಥೇಳಿ ಮಾನಗಳೆಲ್ಲ ದೇವರುಗಳೆಲ್ಲ ಮಾತಾಡಿಕೊಂಡು ಅವಾಗ ಆ ಶ್ರಾವಣ ಶನಿವಾರದಂದು ಆ ರಾಕ್ಷಸ ಬಂದು ಬರ್ತಾನೆ. ಎಂದಿನಂತೆ ಪ್ರತಿದಿನ ಹೆಂಗೆ ನಡೆಯುತ್ತೆ ಹಂಗೆ ಶ್ರವಣದೊರೆ ಕರೀತಾನೆ ಮಾದಪ್ಪನನ್ನು. ಮಾದಾರಿ ಬಾಯಿಲಿ, ಇವತ್ತು ಒಳ್ಳೆ ದಿನ, ಶ್ರಾವಣ ಶನಿವಾರ, ಇವತ್ತು ಒಳ್ಳೆ ನನಗೆ ಶಾಸ್ತ್ರವನ್ನು ಬಿಟ್ಟು ನೋಡು, ಇವತ್ತು ಒಳ್ಳೆಯದೇ ಆಗುತ್ತೋ ಇಲ್ಲವೋ ಅಂತೇಳಿ, ನನಗೆ ಒಳ್ಳೇದಾಗಬೇಕು, ನೀ ಶಾಸ್ತ್ರವನ್ನು ಬಿಟ್ಟು ನೋಡಿ ಇವತ್ತು ದಿನ ಅಂಥೇಳಿ ಹೇಳ್ತಾನೆ. ಯಾರು? ಶ್ರವಣದೊರೆ. ಆಗ ಮಾದಪ್ಪ
ಕವಡೆಯನ್ನು ಬಿಡ್ತಾನೆ. ಕವಡೆಯನ್ನು ಬಿಟ್ಟು ತೊಂದರೆ ಇರುತ್ತೆ, ಕಷ್ಟ ಅನ್ನೋದು ಇರುತ್ತೆ, ಆದರೂ ಹೇಳ್ಕೊಳ್ಳಲ್ಲ ಮಾದಪ್ಪ. ಅವ್ನಿಗೆ ಕಷ್ಟ ಅಂತ ಹೇಳಲ್ಲ. ಇನ್ನು ಕಷ್ಟ ಅಂತ ಹೇಳಿದ್ರೆ ಅವನ್ನ ಬಿಡಲ್ಲ ಮಾದಪ್ಪನ, ರಾಕ್ಷಸ ಮೊದಲವನು. ಅದಕ್ಕೆ ಇವನು ಹೇಳ್ತಾನೆ ಅದು ಕೆಟ್ಟದಾಗಿರುತ್ತೆ. ಆಗಲೂ ಇಲ್ಲ ಮಹಾಪ್ರಭು, ಒಳ್ಳೆಯದೇ ಇದೆ, ಏನಿಲ್ಲ ಇವತ್ತಿನ ದಿನ, ಒಳ್ಳೆ ಶಾಸ್ತ್ರ, ಏನು ತೊಂದರೆ ಇಲ್ಲ ಅಂತ ಹೇಳ್ತಾನೆ ಮಾದಪ್ಪ. ಆಗಲಿ ಮಾದಾರಿ, ಒಳ್ಳೇದಲ್ಲ, ಆಗಲಿ, ಹಾಗೆ ಅಂಥೇಳಿ ಎಲ್ಲಿ ರಂಗ, ಕರಿರಂಗ ನನಗೆ ಇವತ್ತು ಒಳ್ಳೆ ಸುಂದರ ಕನ್ಯೆಯನ್ನು ಕರ್ಕೊಂಡು ಬರಬೇಕು, ಕರ್ಕೊಂಡು ಬಂದಿದ್ದಾನಾ ಮಾದಾರಿ ಅಂತ ಕೇಳ್ತಾನೆ ಶ್ರವಣ ದೊರೆ. ಹೌದು ಪ್ರಭು, ರಂಗಪ್ಪ ತಮಗೋಸ್ಕರ ಒಂದು ಸುಂದರ ಕನ್ಯೆಯನ್ನು ಕರ್ಕೊಂಡು ಬಂದು ಇಟ್ಟಿದ್ದಾನೆ, ತಾವು ಬರ್ಬೋದು ಅಂಥೇಳಿ ಮಾದಪ್ಪ ಕರೆತಾನೆ. ಸರಿ ನಡಿ ಮಾದಾರಿ, ಎಲ್ಲಿ ಆ ಸುಂದರ ಕನ್ಯೆ, ಹತ್ರಕ್ಕೆ ಹೋಗೋಣ. ಮಾದಪ್ಪ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದಾಗೆಲ್ಲ ದೇವಮಾನಗಳೆಲ್ಲ ಸೇರಿರ್ತಾರೆ. ಸೇರಿರುವಾಗ ಮಾದೇಶ್ವರ ಈಶ್ವರ ಸ್ವಾಮಿ ಅವನು ಭೂಮಿಯನ್ನೇ ಅರಕುಗೈದು ಅಂದರೆ ಕುದಿಸ್ಬಿಡ್ತಾನೆ. ಭೂಮಿಯನ್ನೇ ಕುದಿಸ್ಬಿಟ್ಟು ಅದು ಗೊತ್ತಾಗಲ್ಲ ಶ್ರವಣ ದೊರೆಗೆ. ಅವನೇನು ಮಾಡ್ತಾನೆ ಅಂತಾರೆ, ಅವನಿಗೆಲ್ಲ ಒಂದಿರೋದು ಕಾಮುಕ ದೃಷ್ಟಿ. ಯಾಕೆಂದರೆ ರಾಕ್ಷಸ ಅವನು ಪ್ರತಿದಿನ ಕನ್ಯೆಯನ್ನು ಅವನು ಇದು ಮಾಡ್ತಿದ್ದ, ತುಂಬ ಕಾಮುಕ ವ್ಯಕ್ತಿ ಅವನು. ಹೀಗಿರಬೇಕಾದ್ರೆ ಬಿಳಿಗಿರಂಗ ಸ್ವಾಮಿ ಏನು ಮಾಡ್ತಾನೆ ಅಂದರೆ, ತಾನೇ ಒಂದು ಸುಂದರ ಕನ್ಯೆ ರೂಪವನ್ನು ತಾಳ್ಕೊಂಡು, ಹುಡುಗಿ ವೇಷವನ್ನು ತಾಳ್ಕೊಂಡು ಬಿಳಿಗಿರಂಗ ಸ್ವಾಮಿ ಕೂತಿರ್ತಾರೆ ಮುಂದ್ಗಡೆ. ನಮ್ಮ ಬಿಳಿಗಿರಂಗ ಸ್ವಾಮಿಗೆ ಯಾವಾಗಲೂ ಒಂದು ಶಂಕು, ಜಾಗಟೆ, ಬೆತ್ತ ಇದ್ದೇ ಇರುತ್ತೆ. ಒಂದು ಜಾಗಟೆ ಬರುತ್ತೆ. ಅದನ್ನು ಭಗವಂತ ಅವನು, ಏಕೆಂದರೆ 3 ನಾಮ ಇದೆ ಅವನಿಗೆ, ಆ 3 ನಾಮಕ್ಕೆ ಆ ಜಾಗಟನ್ನ ಮರೆಸ್ಕೊಂಡು ಒಂದು ಒಳ್ಳೆ ಸುಂದರವಾದ ರೂಪವನ್ನು ತಾಳಿ ಕುಂತಿರ್ತಾನೆ ಬಿಳಿಗಿರಂಗ ಸ್ವಾಮಿ. ಮಾದಾರಿ ಕರ್ಕೊಂಡು ಬರ್ತಾನೆ ಶ್ರವಣ ದೊರೆನ. ಬನ್ನಿ ಪ್ರಭುಗಳೇ, ಬನ್ನಿ ನೋಡಿ, ಅಲ್ಲಿ ಕುಂತಿದ್ದಾಳೆ ಚೆಲುವೆ, ಸುಂದರ ಕನ್ಯೆ, ನೀವುಗೋಸ್ಕರ ಅಂತ ಕರ್ಕೊಂಡು ಬಂದಿದ್ದು, ರಂಗಪ್ಪ ಕರ್ಕೊಂಡು ಬಂದುಬಿಟ್ಟಿದ್ದಾನೆ ನೋಡಿ ಅಂತ ಹೇಳ್ತಾನೆ. ಆಹಾ ಯಾವತ್ತೂ ಮಾಡಿಲ್ಲ, ಇವತ್ತಿನ ದಿನದಲ್ಲಿ ಅಂಥ ಒಂದು ಸುಂದರ ಕನ್ಯೆಯನ್ನು ತಂದು ಕೊಟ್ಟಿದೆಯಾ. ರಂಗ ಬಲೆ, ಇವತ್ತು ಒಳ್ಳೆ ಸುಂದರ ಕನ್ಯೆಯನ್ನು ತಗೊಂಡು ಬಂದಿದೆಯಾ. ನಾನು ಅವಳನ್ನ ಒರೆಸ್ಕೋಬೇಕು, ನಾನು ಒರೆಸ್ಕೋತೀನಿ ಅಂತ ಹೇಳಿದಾಗ, ಆ ಚೆಲುವೆಯನ್ನು ಕರಿ ಅಂತ ಹೇಳ್ತಾನೆ ರಂಗಪ್ಪ, ಇವನು ರಾಕ್ಷಸ ಶ್ರವಣ ದೊರೆ. ಆಗ ಮಾದರಿ ಹೇಳ್ತಾನೆ, ಮಹಾಪ್ರಭು ತಾವೇ ಹೋಗಿ. ಅವನು ಶ್ರವಣ ದೊರೆ ಇಲ್ಲಿ ಕೆಳಗಡೆ ಭೂಮಿಯನ್ನು ಅರಕುಗೈದಿರೋದು ಗೊತ್ತಾಗೋದಿಲ್ಲ. ಅದು ಕುದಿತಾ ಇರ್ತದೆ, ಭೂಮಿನೇ ಬೆಂಕಿ ಹಂಗೆ ಕುದಿತಾ ಇರ್ತದೆ, ಅದು ಗೊತ್ತಾಗಲ್ಲ. ಭಗವಂತ ಮಾಯ ರೂಪದಲ್ಲಿ ಮಾಡಿಬಿಡ್ತಾನೆ. ಆ ಶ್ರವಣ ದೊರೆಗೆ ಗೊತ್ತಾಗಲ್ಲ, ಈ ಕೆಳಗಡೆ ಏನು ನೋಡಲ್ಲ. ಯಾಕಂದರೆ ಹೆಣ್ಣು ಅಂದರೆ ಅವನಿಗೆ ತುಂಬ ಕಾಮುಕ. ಆ ಕಾಮುಕದಲ್ಲಿ ಯಾವುದೇ ಏನೇ ಅನ್ನೋದು ಗೊತ್ತಿರಲ್ಲ, ಅವನಿಗೆ ಗೊತ್ತಾಗಲ್ಲ, ಅದೇ ಜ್ಞಾನ ಇರುತ್ತೆ. ಅವಾಗ ಅವನೇನು ಹೇಳ್ತಾರೆ, ಸುಂದರ ಕನ್ಯೆ ನಾನು ಪಡ್ಕೋಬೇಕಂತೇಳಿ, ಸುಂದರ ಕನ್ಯೆ ಇಲ್ಲಿದ್ದೀಯಾ, ನಾನೇ ಬರುವೆ ನಿನ್ನ ಹತ್ರ ಅಂಥೇಳಿ ಅವನು ಬರ್ತಾನೆ. ಹೆಜ್ಜೆ ಹಾಕ್ತಾನೆ ಸರ್. ಹೆಜ್ಜೆ ಹಾಕಿದಾಗ ಭೂಮಿನೇ ಅರ್ಕುಗೈದಿರುತ್ತೆ. ಹೆಜ್ಜೆ ಹಾಕಿದಾಗ ಒಳಗಡೆ ರಾಕ್ಷಸ ಮುಳುಗೋಗ್ಬಿಡ್ತಾನೆ. ಆ ಬೆಂಕಿ ಕುದೀತಿರುವಂಥ ಇದರೊಳಗಡೆ, ಭೂಮಿ ಒಳಗಡೆ ಅವನು ಹೋಗ್ತಾ ಇರ್ತಾನೆ. ಮುಳುಗಿತಿರ್ಬೇಕಾದ್ರೆ ಅವಾಗ ಇವನು ಮಾದಪ್ಪ ಏನು ಮಾಡ್ತಾನೆ ಅಂಥೇಳಿ, ಮುಳುಗಿತಿರ್ಬೇಕಾದ್ರೆ ಅವನು ತನ್ನ ತಿರುಸುಲದಲ್ಲಿ ಅವನ ಶ್ರವಣ ದೊರೆನ ಈಗ ಅಕ್ಕಿ ಮೆಟ್ಟಿ ಕೆಳಗಡೆ ಪಾತಾಳ ಲೋಕಕ್ಕೆ ಅಂಕ್ತಾನೆ. ಯಾರ ಶ್ರವಣ ದೊರೆನ ಅವನು ಬೆಂದ್ಕೊಂಡು ಒಳಗಡೆ ಕುದೀತಾ ಇರ್ತಾನೆ. ಆ ಸುಂದರ ಕನ್ಯೆ ಮುಂದೆಗಡೆ ಕುಂತಿರ್ತಾಳೆ. ಅವಾಗ ಇವನು ಮುಳ್ಕೊಂಡು ಹೋಗುವಾಗ ಬಿಳಿಗಿರಂಗ ಸ್ವಾಮಿ ಏನು ಮಾಡ್ತಾನೆ ಅಂತೇಳಿ, ಜಾಗಟೆ ಮುಚ್ಕೊಂಡಿದ್ದ ಮುಖಕ್ಕೆ ಆ ಜಾಗಟೆನ ಎತ್ಬಿಡ್ತಾನೆ. ಎತ್ತಿದಾಗ ಆ 3 ನಾಮ ಕಂಡುಬಿಡುತ್ತೆ ರಾಕ್ಷಸರಿಗೆ. ಅವನು ಮುಳ್ಕೊಂಡು ಸಾಯ್ಕೊಂಡು ಹೋಗ್ತಿರ್ಬೇಕ. ಆಗ ನೋಡ್ಬಿಡ್ತಾನೆ, ಓಹೋ ರಂಗ, ನನಗೆ ಸುಳ್ಳು ಹೇಳಿ ಸುಂದರ ಕನ್ಯೆ ಕರ್ತಾ ಇರ್ತೀನಿ ಅಂತೇಳಿ ನೀನು ಹೆಣ್ಣು ರೂಪವನ್ನು ತಾಳಿಕೊಳ್ತಿದ್ದೀಯಾ ಅಂಥೇಳಿ ನೀವೆಲ್ಲ ದೇವತೆಗಳನ್ನೆಲ್ಲ ನನಗೆ ಮೋಸವನ್ನು ಮಾಡಿದಿರಿ. ಮಾದಾರಿ, ನೀನು ಇವತ್ತು ಕವಡೆಯನ್ನು ನೋಡಿ ನನಗೆ ಒಳ್ಳೇದಂತ ಹೇಳಿದೆ, ಕೆಟ್ಟದಿದ್ದರೂ ಕೂಡ ನೀನು ನನಗೆ ಮಾಜಿದೆ ಅಲ್ಲ. ನೀನು ಶಾಪಾಗ್ತೇನೆ ಶ್ರವಣ ದೊರೆ ಮಾದಪ್ಪನಿಗೆ, ನೀನು ನನಗೆ ಸುಳ್ಳು ಕವಡೆ ಹೇಳಿ ನನಗೆ ಸುಳ್ಳು ಮೋಸ ಮಾಡಿದೆಯಲ್ಲ, ಅದರಿಂದ ನೀನು ಮುಂದೆ ನೆಲೆಸುವಂತಹ ಜಾಗ 77 ಮಲೆ ಹತ್ತಿ ಹೋದರೂ ಕೂಡ ನೀನು ಕೆಳಗಡೆ ಗುಳಿ ಒಳಗಡೆ ಇರಬೇಕು, ನೀನು ಕಾಣಬಾರದು, ನಿನಗಿದೆ ಶಾಪ ಅಂತೇಳಿ ಅವನು ಪಾತಾಳ ಲೋಕ ಹೋಗುವಾಗಲೇ ಅವನಿಗೆ ಶಾಪ ಆಗ್ತಾನೆ ಮಾದಪ್ಪನಿಗೆ. ಆಗ ಜಡಿಯಪ್ಪ ಬಾಯಿಲಿ, ನೀನು ಎಲ್ಲ ಗೊತ್ತಿದ್ದು ನನಗೆ ಹೇಳಿಲ್ವಲ್ಲ, ಹೇಳಿದ್ದರಿಂದ ನೀನು ಯಾವಾಗ ನನಗೆ ಯಾವ ಥರ ಗೆಡ್ಡೆ ಗೆಣಸಲ್ಲಿ ತಂದು ಕೊಡಿಸಿದೆ, ನೀ ಕಾಡಲ್ಲೇ ಇರಬೇಕು, ನಿನಗೆ ಅದೇ ಶಾಪ. ಗೆಡ್ಡೆ ಗೆಣಸು ತಿಂದ್ಕೊಂಡು ನೀನು ಕಾಡಲ್ಲೇ ಬಿದ್ದರು ಅಂತ ಶಾಪ ಹಾಕಿಬಿಡ್ತಾನೆ. ಮತ್ತು ಸಿದ್ದಪ್ಪ ಬಾ, ನೀವೆಲ್ಲ ಸೇರ್ಕೊಂಡು ನಮಗೆ ಮೋಸ ಮಾಡಿದ್ರಿ. ನೀನು ಮುಂದೆ ನೆಲೆಸುವಂಥ ಜಾಗ, ನೀನು ಇಲ್ಲಿ ಕಾಡು ಒಳಗಡೆ ಇರಬಾರ್ದು, ನೀನು ಹೋಗಿ ಚಿಕ್ಕಲೂರಲ್ಲಿ ಅಲ್ಲಿ ಹೋಗಿ ನೆಲೆಗೊಂಡು ಅಂತೇಳಿ ಅವನ್ನ ಶಾಪ ಹಾಕಿಬಿಡ್ತಾನೆ. ಮತ್ತು ನೋಡಿ ಎಲ್ಲರಿಗೂ ಶಾಪ ಹಾಕಿದರು. ಆಗಿಲ್ಲಿ ನೋಡಿದ್ರೆ ರಂಗಪ್ಪನ ನೋಡ್ತಾನೆ ಅವನು ಶ್ರವಣ ದೊರೆ. ರಂಗ, ನೀ ಸುಂದರ ಕನ್ಯೆ ತರೆಯೋದನ್ನು ಬಿಟ್ಟು ನನಗೆ ನೀನೇ ಹೆಣ್ಣು ರೂಪವನ್ನು ತಾಳಿ ನನ್ನ ಮೋಸದಿಂದ ಸಂಹಾರ ಮಾಡ್ತೀರಲ್ಲ,
ನಿನಗೆ ನನ್ನ ಬಿಟ್ಟು ನಿನಗಿರಲಿ ಅಂಥೇಳಿ ನನ್ನ ಬಿಟ್ಟಿರಲಿ ಅಂತೇಳಿ, ಅಂದರೆ ಈ ದೇವರುಗಳನ್ನೆಲ್ಲ ಹೇಗೆ ಅವನಿಗೆ ಸೇವೆಯನ್ನು ಮಾಡ್ತಿದ್ದೀರೋ ಹಾಗೆ ರಂಗಪ್ಪನಿಗೆ ಮಾಡಬೇಕು. ನನಗೆ ಹೇಗೆ ಸೇವೆಯನ್ನು ಮಾಡ್ತಿದ್ರು ಆ ಬಿಟ್ಟು ನಿನಗಿರಲಿ ಅಂತ ಹೇಳ್ಬಿಟ್ಟು ಅವನು ಪಾತಾಳ ಲೋಕ ಈಶ್ವರ ಮಾದಪ್ಪ ತೊಳೆದು ಬಿಡ್ತಾನೆ, ಪಾತಾಳ ಲೋಕ ಕಳಿಸಿಬಿಡ್ತಾನೆ. ಆವಾಗ ಅವನ ಸಂಹಾರ ಆಗುತ್ತೆ. ಹಾಗೆ ಈ ರಂಗಪ್ಪನಿಗೆ ಹಾಕಿದ ಬಿಟ್ಟು ನನ್ನ ಬಿಟ್ಟು ನಿನಗಿರಲಿ ಅಂತ ಹೇಳಿದ್ರಲ್ಲ, ಆ ಬಿಟ್ಟು ಇವಾಗ ನಮ್ಮ ಬುಡಕಟ್ಟು ಜನಾಂಗದ ನಾವು ಸೋಲೆಗರು ಮಾಡ್ತೀವಿ. ಆ ರಂಗಪ್ಪನಿಗೆ ಅಂದರೆ ಬಿಟ್ಟಿ ಸೇವೆ ಅಂದರೆ ನಾವು ಹಣವನ್ನು ತಗೊಳ್ಳಲ್ಲ, ಹಣ ತಗೊಳ್ಳದೆ ಇವಾಗ ಜಾತ್ರೆ ನೆನ್ನೆ ಆಯಿತು, ದೊಡ್ಡ ಜಾತ್ರೆ. ಈ ನಾವು ಬಿಳಿಗಿರಂಗಪ್ಪನ ಜಾತ್ರೆ ಆದಾಗ 1 ತಿಂಗಳನ್ನು ನಾವು ಬಿಟ್ಟಿ ಸೇವೆ ಮಾಡಬೇಕು. ಅಂದರೆ ಒಂದೊಂದು ಪೋಡು ಒಂದೊಂದು ಪೋಡು ಒಂದೊಂದು ಕೆಲಸವನ್ನ ಮಾಡಬೇಕು. ಒಂದು ಪೋಡು ಮರವನ್ನ ತರಬೇಕು, ಇನ್ನೊಂದು ಪೋಡು ಚಪ್ಪರನ್ನ ಹಾಕಬೇಕು, ಇನ್ನೊಂದು ಪೋಡು ಸೊಪ್ಪನ್ನ ತರಬೇಕು, ಇನ್ನೊಂದು ಪೋಡು ಗೆಡ್ಡೆ ಗೆಣಸನ್ನ ತರಬೇಕು, ಇನ್ನೊಂದು ಪೋಡು ತೇರು ರಥವನ್ನ ಸಿದ್ಧಪಡಿಸಬೇಕು ಸರ್. ಆ ರಥವನ್ನ ಕಟ್ಟಬೇಕು. ಇನ್ನೊಂದು ಪೋಡು ನಮ್ಮದು ಇದೆ ಎರಕನ ಗದ್ದೆ, ನಮ್ಮ ಕಾಲೋನಿ, ನಮ್ಮ ಪೋಡು ನಾವು ದೇವರನ್ನ ಹೊರಬೇಕು, ದೇವರನ್ನ ಮೆರವಣಿಗೆ ಮಾಡಿಸ್ಬೇಕು ನಮ್ಮದು. ಇದು 1 ತಿಂಗಳಿಂದನೂ ನಾವು ಭಗವಂತನಿಗೆ ಬಿಟ್ಟಿ ಸೇವೆ ಮಾಡಬೇಕು. ನಾವು ಯಾವುದೇ ದುಡ್ಡು ಕಾಸು ಇಸ್ಕೊಳ್ಳಲ್ಲ, ದೇವಸ್ಥಾನಕ್ಕೆ ನಾವು ಬಿಟ್ಟಿ ಸೇವೆ. ಆ ದೇವರುಗಳಲ್ಲಿ ಇವರೆಲ್ಲ ಶ್ರವಣ ದೊರೆಗೆ ಹೇಗೆ ಜೀತವನ್ನು ಮಾಡ್ತಿದ್ರೋ, ಹೇಗೆ ಸೇವೆಯನ್ನು ಮಾಡ್ತಿದ್ರೋ, ಆ ಶ್ರವಣ ದೊರೆ ಆ ಶಾಪ ಹಾಕಿದಾಗ ಬಿಳಿಗಿರಂಗ ಸ್ವಾಮಿಗೆ ನಾವು ಇವಾಗ ಬಿಟ್ಟಿಯನ್ನು ಮಾಡ್ತೀವಿ. ಅದೇ ರೀತಿ ನಾವು ಬುಡಕಟ್ಟಿನವರೆಲ್ಲ ಮಾಡ್ತೀವಿ. ಅದೇ ಇದು ಬಿಟ್ಟಿ ನಮ್ಮ ಇದು ಬಿಟ್ಟಿ ಸೇವೆ ಸರ್. ವರ್ಷದಲ್ಲಿ 2 ಜಾತ್ರೆ ನಡೆಯುತ್ತೆ ನಮ್ಮ ರಂಗಪ್ಪಂದು. ಸಂಕ್ರಾಂತಿ ಜನವರಿಯಲ್ಲಿ ಸಿಕ್ಕ ಜಾತ್ರೆ ನಡೆಯುತ್ತೆ. ಇವಾಗ ಮಾರ್ಚ್ ಏಪ್ರಿಲ್ ಈ ತಿಂಗಳಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತೆ. 2 ಜಾತ್ರೆಯನ್ನು ಕೂಡ ನಮ್ಮ ಬುಡಕಟ್ಟು ಜನಾಂಗದವ್ರು ನಾವು 1 ತಿಂಗಳನ್ನು ಬಿಟ್ಟಿ ಸೇವೆ ಮಾಡಬೇಕು, ಕೆಲಸವನ್ನ ಮಾಡಬೇಕು. ಹೀಗೆ ನಾವು ಈ ಪದ್ಧತಿ ಆ ಶ್ರವಣ ದೊರೆ ಹಾಕಿದ್ರಿಂದ ಈಗ ಬಂತು. ಆಮೇಲೆ ದೇವರುಗಳೆಲ್ಲ ಮಾತಾಡ್ಕೊಂಡು ಹೇಳಿದ್ರು, ಆಯಿತು ಮಾದಪ್ಪ ನೀನು ಹೋಗಿ ನೆಲೆಗೊಳ್ಳು ಅಂಥೇಳಿ ನೆಲೆಗೊಳ್ತಾನೆ. ಯಾರು ಮಾದಪ್ಪ ಸರಿ, ಈಗ ನಾನು 77 ಮಲೆ 77 ಮಲೆ ಒಳಗೆ ಹೋಗಿ ನಾನು ಅಲ್ಲಿ ನಡುಮಲೆಯಲ್ಲಿ ನಾನು ನೆಲೆಗೊಳ್ತೇನೆ ಅಂಥೇಳಿ ಮಾದೇಶ್ವರ ಹೊಂಟೋಗ್ತಾನೆ. ಮತ್ತು ಸಿದ್ದಪ್ಪನ ನಾನು ಚಿಕ್ಕಲ್ಲೂರಲ್ಲಿ ನೆಲೆಗೊಡ್ತೀನಿ ಅಂತೇಳಿ ಸಿದ್ದಪ್ಪ ಹೊಂಟೋಗ್ತಾನೆ. ಜಡಿಯಪ್ಪ ನಾನು ಕಾಡಲ್ಲೇ ಇದ್ದು ಕಾಡಿನಲ್ಲಿರುವಂತಹ ನನ್ನ ಭಕ್ತರಿಗೆ, ನನ್ನ ಕುಟುಂಬಕ್ಕೆ ನಾನು ಅವರಿಗೆ ಜೀವನವನ್ನು ಕೊಡ್ತೀನಿ ಅಂತೇಳಿ ಜಡಿಯಪ್ಪ ಇಲ್ಲಿ ಇದ್ಕೋತಾನೆ ಕಾಡಲ್ಲಿನೇ. ಮತ್ತು ರಂಗಪ್ಪ ಬಂದಿಲ್ಲಿ ನಮ್ಮ ಬೆಳ್ಳಿ ಬೆಟ್ಟದ ಮೇಲೆ ನೆಲೆಗೊಂಡಾಗ ಈ ಒಂದು ಪದ್ಧತಿಯನ್ನು ನಾವೆಲ್ಲ ಮಾಡ್ತೀವಿ ಈ ರೀತಿ. ಆಗ ಬಿಳಿಗಿರಂಗಪ್ಪ ಬರುವಾಗ ತಾವೆಲ್ಲ ಕೇಳಿದ್ರೆ ದೊಡ್ಡ ಸಂಪಿಗೆ ಅಂತೆಲ್ಲ ಹೇಳಿದ್ದಾರೆ ಸರ್. ಅಲ್ಲಿ ದೊಡ್ಡ ಸಂಪಿಗೆಯಲ್ಲಿ ಇರುವಾಗ ಆವಾಗ ಪರಶುರಾಮರು ತಪಸ್ಸು ಮಾಡ್ಕೊಂಡು ಕುಂತಿರ್ತಾರಲ್ಲ, ಆವಾಗ ಬಿಳಿಗಿರಂಗ ಸ್ವಾಮಿ ಸಂಹಾರ ಮಾಡ್ಕೊಂಡು ಬರುವಾಗ ನಮ್ಮ ಪರಶುರಾಮರಿಗೆ ಅವರಿಗೆ ಪ್ರತ್ಯಕ್ಷ ಆಗಿ ಅಲ್ಲಿ ವರವನ್ನು ಕೊಟ್ಟು ನೀವು ಮಾಡಿದಂಥ ಪಾಪ ಎಲ್ಲ ಪರಿಹಾರ ಆಗುತ್ತೆ ಏನಿಲ್ಲ ಅಂತೇಳಿ ಪರಶುರಾಮನನ್ನ ಕೇಳಿಸ್ಬಿಟ್ಟು ಅವನು ದೊಡ್ಡ ಸಂಪಿಗೆಯಿಂದ ಬಂದಿಲ್ಲಿ. ಇದು ಗಂಗಾಧರೇಶ್ವರ ದೇವಸ್ಥಾನ ಮೊದಲು ಈಶ್ವರ ಇದ್ದಿದ್ದು. ಆಗ ಬಿಳಿಗಿರಂಗ ಸ್ವಾಮಿ ಬರ್ತಾನೆ, ಅವನು ನೆಲೆಗೊಳ್ಳೋದಕ್ಕೆ ಜಾಗ ಇರಲ್ಲ, ಇದು ಈಶ್ವರನ ಜಾಗ. ಬಿಳಿಗಿರಂಗಪ್ಪ ಬಂದು ನೋಡ್ತಾನೆ, ಎಲ್ಲ ಪ್ಲೇಸು ಸರಿ ಇಲ್ಲ. ಅಲ್ಲೊಂದು ಬೆಟ್ಟ ಇದೆ ಪಕ್ಕದಲ್ಲಿ, ಮೊದಲು ಅಲ್ಲೇ ನೋಡ್ತಾನೆ. ಸ್ವಲ್ಪ ನನಗೆ ಎತ್ತರಾಗಿರ್ಬೇಕಲ್ಲ, ಆ ಬೆಟ್ಟವನ್ನ ನೋಡ್ತಾನೆ, ಮಲ್ಕಿ ಬೆಟ್ಟ ಅಂತೇಳಿ. ಆ ಬೆಟ್ಟವನ್ನು ನೋಡಿ ನನಗೆ ಇದು ಜಾಗ ಸಾಕಾಗಲ್ಲ, ಇಲ್ಲಿ ಬರ್ತಾನೆ. ಇಲ್ಲಿ ಶಿವ ಇರ್ತಾನೆ. ಶಿವ ಇದ್ದಾಗ ಬಿಳಿಗಿರಂಗಪ್ಪ ಬರ್ತಾನೆ. ಬಿಳಿಗಿರಂಗಪ್ಪ ಬಂದು ಶಿವ ನಾನು ಸ್ವಲ್ಪ ಉಳ್ಕೊಳಕ್ಕೆ ಸ್ವಲ್ಪ ಜಾಗ ಕೊಡು ಅಂತ ಹೇಳ್ತಾನೆ ಬಿಳಿಗಿರಂಗಪ್ಪ. ಆ ಬಿಳಿಗಿರಂಗಪ್ಪ ಅವನು ಬಿರುದು ಭಿಕ್ಷ ಜಾಗಟೆ ಬೆತ್ತ ಶಂಕು ಎಲ್ಲ ಬಿಳಿಗಿರಂಗಪ್ಪನಿಗೆ ಇದ್ದೇ ಇರುತ್ತಲ್ಲ ಸರ್, ಅವನ ಜೊತೆಲೇ ಇರುತ್ತೆ. ಸರಿ, ಹಾಗೆ ಇರುವಾಗ ನಾನು ಬರೋದಕ್ಕಾಗಲ್ಲ, ನನ್ನ ಇದು ಶಂಕು ಜಾಗಟೆ ಬೆತ್ತವನ್ನ ಮಡಗಬೇಕು, ನನಗೆ ಅದಕ್ಕೆ ಜಾಗ ಬೇಕಂತಾನೆ. ಸರಿ ಇಲ್ಲಿ ಮಡಗು ಅಂತ ಹೇಳ್ತಾನೆ ಯಾರು ಈಶ್ವರ. ಹಾಗೆ ಇವನು ಬಿಳಿಗಿರಂಗಪ್ಪ ಒಂದು ಜಾಗಟೆ ಮಡಗಿದಾಗ ಆ ಜಾಗಟೆನ ಒಂದು ಮನೆ ತುಂಬಿಕೊಳ್ತದೆ. ನನ್ನ ಜಾಗಟೆಗೆ ಒಂದು ಅಪುಲ್ ಆಗೋಯ್ತು, ಇನ್ನು ಈ ವಸ್ತುಗಳನ್ನ ಎಲ್ಲಿ ಮಡಗೋದು, ಶಂಕು ಜಾಗ ಎಲ್ಲ ಬರೀ ಈ ಕಡೆ ರೂಮಲ್ಲಿ ಮಡಗು ಅಂತ ಹೇಳ್ತಾನೆ. ಅದು ಮಡಗಿದಾಗ ಜಾಗಟೆ ಅದೆಲ್ಲ ರೂಮು ಫುಲ್ ಅದೇ ಇಟ್ಕೊಳ್ತದೆ. ಕೊನೆಗೆ ಈಶ್ವರ ಕುಳಿತಿದ್ದ ಒಂದೇ ಒಂದು ರೂಮ್ ಇರುತ್ತೆ, ಎಲ್ಲ ಅವನಿಗೆ ಬೆರೆದು ಭಿಕ್ಷಾ ಶಂಕು ಅದೆಲ್ಲನೇ ಎಲ್ಲ ರೂಮ್ಗಳು ಇಟ್ಕೊಳ್ತದೆ, ತುಂಬಿಕೊಳ್ತದೆ ಮಾಯದಲ್ಲಿ. ಈಶ್ವರ ಕೂತಿರೋ ಒಂದೇ ಒಂದು ರೂಮು ಅದೊಂದೇ ಇರುತ್ತೆ. ಆಗ ಏನು ರಂಗಪ್ಪ ನೀವು ಬಂದು ನಿನ್ನ ವಸ್ತುಗಳೇ ಎಲ್ಲ ಫುಲ್ಲು ತುಂಬ ಹೋಯ್ತಲ್ಲ, ನಾವು ಕೂತ್ಕೊಳ್ಳೋಕೆ ನಾನೊಬ್ಬ ಕೂತಿರೋದು ಒಂದೇ ಜಾಗ. ಸ್ವಾಮಿ ನೀವಾದರೆ ಎಲ್ಲಾದರೂ ಇರ್ಬೋದು, ನಿಮ್ಮ ಜಾಗವನ್ನು ಕೊಡಿ ಅಂತ ಹೇಳ್ತಾನೆ. ಹಾಗೆ ಹೇಗೆ ರಂಗಪ್ಪ, ನನಗೆ ತಂದೆ ನೀವು ಎಲ್ಲಾದರೂ ನೀವು ಇದು ಮಾಡ್ಬೋದು, ಕಾಡಿನಲ್ಲಿ ನೀವು ನಿಮ್ಮ ಬುಡಕಟ್ಟು ಜನಾಂಗದ ಕಾಡು ಜನಗಳ ಮಧ್ಯೆ ನೀವು ಅವರಿಗೆ ಜೇನುತುಪ್ಪ ಗೆಡ್ಡೆ ಗೆಣಸು ಸೊಪ್ಪು ಸೌದೆ ಎಲ್ಲ ಕೊಟ್ಟು ನೀವು ಕಾಪಾಡ್ತೀರಾ, ಹಾಗಾಗಿ ನನಗೆ ನೀವು ಅವ್ರನ್ನ ಕಾಪಾಡಿ ನನಗೆ ಈ ಜಾಗವನ್ನು ಕೊಡಿ ಅಂದಾಗ ಬಿಳಿಗಿರಂಗಪ್ಪ ಬಂದು ಕೂತ್ಕೊಳ್ತಾನೆ. ಬಂದು ಕೂತಾಗ ಈಶ್ವರ ಹೊರಗಡೆ ಬಂದುಬಿಡ್ತಾನೆ, ಜಾಗ ಎಲ್ಲ ಮನೆ ಆಗ್ಬಿಡ್ತೆ ಯಾರಿಗೆ ರಂಗಪ್ಪನಿಗೆ. ಆವಾಗ ನೆಲೆಗೊಂಡ ರಂಗಪ್ಪ. ಆವಾಗ ನಮ್ಮ ಕುಸುಮನ ಅಕ್ಕನ ಕರ್ಕೊಂಡು ಬಂದು ಇದೇ ಬೆಳ್ಳಿ ಬೆಟ್ಟಕ್ಕೆ ಮಡದಿಯನ್ನಾಗಿ ಮಾಡ್ಕೊಳ್ತಾನೆ.
ಆವಾಗ ನಿಮ್ಗೆ ಕುಸುಮಕ್ಕ ಆಗ್ತಾರೆ. ಹಾಗೆ ನಾವು ಅದಕ್ಕೆ ನಾನು ಅಕ್ಕ ಭಾವ ಅಂತ ಕರಿತೀವಿ. ನಮಗೆ ಭಾವ, ನಮ್ಮ ಅಕ್ಕನನ್ನು ಮಾಡ್ಕೊಂಡಿದ್ದೇನೆ, ಅದಕ್ಕೆ ಭಾವ. ನಮಗೆ ಈಶ್ವರ ಮನೆ ದೇವರು, ನಮ್ಮ ಮನೆ ದೇವರು ಈಶ್ವರ ಮನೆ ದೇವರು ಆಗ್ಬೇಕು. ಜಾಗ ಬಿಟ್ಕೊಟ್ಟಿದ್ದಕ್ಕೆ ಜಾಗ ಬಿಟ್ಟುಕೊಟ್ಟಿದ್ದಕ್ಕೆ ಹಾಗೆ. ಯಾಕಂದ್ರೆ ನಾವು ಇವಾಗಲೂ ನಾವು ಮಾಡೋದೇ ಈಶ್ವರನಿಗೆ. ನಮ್ಮ ದೇವ್ರೆ, ನಮ್ಮ ಮನೆ ದೇವ್ರೆ ಈಶ್ವರ. ನಾವ್ ಏನ್ ಮಾಡ್ಬೇಕಾದ್ರು, ಪ್ರತಿಯೊಂದು ಹಬ್ಬ ಮಾಡ್ಬೇಕಾದ್ರು, ರೊಟ್ಟಿ ಹಬ್ಬ ಮಾಡ್ಬೇಕಾದ್ರು, ಪ್ರತಿಯೊಂದು ಹಬ್ಬ ಮಾಡ್ಬೇಕಾದ್ರು, ಹೊಸರಾಗಿ ಹಬ್ಬ ಮಾಡ್ಬೇಕಾದ್ರು ನಾವು ಈಶ್ವರನಿಗೆ ಮಾಡೋದು. ಈಶ್ವರನ್ ನಮ್ಮ ಮನೆ ದೇವರು. ಹೀಗಾಗಿ ನೆಲೆಗೊಂಡ್ತಾರೆ ಸರ್. ಈ ರೀತಿ ನಮ್ಮ ಪದ್ಧತಿ ಸರ್. ಹೀಗೆ ನಾವು ಬೆಳಗ್ಗೆ ರಂಗ ಸ್ವಾಮಿಯನ್ನ ನಮ್ಮ ಅಕ್ಕನ ಮಾಡ್ಕೊಂಡಿರೋದ್ರಿಂದ ಭಾವ ಅಂತ ಕರಿತೀವಿ. ಹೀಗೆ ಆಯ್ತು ಸರ್ ಭಾವ. ಬನ್ನಿ ಮುಂದೆ ಇನ್ನೊಂದು ವಿಷಯ ಮಾತಾಡೋಣ. ಇದು ಸಹ ಗೆಣಸಿನ ಅಂಬು, ಕಾಡಿನಲ್ಲಿ ಗೆಣಸು ಅಂತೀವಿ. ಇದು 100 ಗೆಣಸು. ಇಲ್ಲಿ ಟೋಟಲಿ ನಮ್ಮಲ್ಲಿ 100 ಗೆಣಸು, ನೇಮೆ ಗೆಣಸು, ಬೆಲ್ಲರಿ ಗೆಣಸು, ತೋಟಂಬು ಗೆಣಸು, ಈ ಥರ ನಮ್ಮ ಕಾಡಿನಲ್ಲಿ ಗೆಣಸುಗಳಿದೆ. ನಾವು ಅವಾಗೆಲ್ಲ ಊಟನೇ ಸಿಗ್ತಾರನಿಲ್ಲ ನಮ್ಮ ತಾಯಿ ತಂದೆಯವರಿಗೆಲ್ಲ. ಇದೇ ಗೆಣಸು, ಇದು ಗೆಣಸನ್ನಾಗಿದ್ರೆ ತುಂಬ ಸಿಗುತ್ತೆ ಗೆಣಸು. ಇದು ಇನ್ನೂ ಇವಾಗ ಸಿಕ್ಕ ಅಂಬು. ಇದು ಇನ್ನೂ ದೊಡ್ಡದಾಗಿ ಮರದ ಮೇಲೆಲ್ಲ ಹಬ್ಕೊಳ್ತದೆ, ಬೆಳ್ಕೊಳ್ತದೆ. ಇದು ತಕ್ಷಣನೇ ಬೇಗ ಸಿಕ್ಬಿಡುತ್ತೆ ನಮಗೆ. ಗೆಣಸಂದ್ರೆ ಇದು ಹತ್ತಿರದಲ್ಲಿ ಇರುತ್ತೆ ಗೆಣಸು. ಇದು ಅಗದಾಗ ಇದು ನಾವು ಬೇಗ ಸಿಗುತ್ತೆ. ಇದು ಮಾಡ್ತೀವಿ. ಇದ್ರ ಗೆಣಸು ದಪ್ಪದಾಗಿರುತ್ತೆ, ಒಳ್ಳೆ ಚೆನ್ನಾಗಿರುತ್ತೆ. ಮತ್ತೆ ಇನ್ನೊಂದು ನೇಮೆ ಗೆಣಸು ಅಂತ ಬರುತ್ತೆ, ಇದೇ ತರ ಬರುತ್ತೆ. ಇದು ಅಲ್ಲಿ ಮುಳ್ಳೆಲ್ಲ ಬರುತ್ತೆ. ಇದು ನೇಮೆ ಗೆಣಸು, ಮುಳ್ಳು ಎಲ್ಲೆಲ್ಲ ಬರುತ್ತೆ, ಮುಳ್ಳುಗಳು ಬರುತ್ತೆ. ನೇಮೆ ಗೆಣಸು ಅನ್ನೋದೊಂದು ಅಂಬು ಇರುತ್ತೆ, ಅದರಲ್ಲಿ ಈ ತರ ಮುಳ್ಳುಗಳಿರಲ್ಲ, ಬರೀ ನೈಸ್ ಇರುತ್ತೆ. ಅದನ್ನಂದ್ರೆ ಆ ಗೆಣಸು ನಾವು ತಗೊಳ್ಬೇಕಂದ್ರೆ ತುಂಬಾ ಜಾಸ್ತಿ ನಮ್ಮ ಅಷ್ಟು ಹೊಡಿಬೇಕು. ಒಂದಾಳು ಅಷ್ಟು ದೊಡ್ಡದಷ್ಟು ಗೆಣಸು ಒಳಗಡೆ ಸಿಗುತ್ತೆ. ಇದರ ಮೇಲೇನೆ ಸಿಕ್ಬಿಡುತ್ತೆ. ಒಂದಿಷ್ಟು ದೂರ ಆಗದ ತಕ್ಷಣನೇ ಗೆಣಸು ಸಿಕ್ಬಿಡುತ್ತೆ. ಇದು 100 ಗೆಣಸು. ಮತ್ತೆ ಇನ್ನೊಂದು ಬೆಲ್ಲರಿ ಗೆಣಸು ಅಂತ ಬಿಡುತ್ತೆ. ಬೆಲ್ಲರಿ ಗೆಣಸು ಅಂದ್ರೆ ಅದನ್ನ ಹಸಿನ್ನೇ ತಿನ್ಬೋದು. ಹಸಿಂದನೆ ಅದನ್ನ ಅಗದ್ಬಿಟ್ಟು ಹಸಿನ ತಿಂದಾಗ ಸ್ವಲ್ಪ ಒಂಥರ ಲೋಳಿ ಬರುತ್ತದು ಆ ಗೆಣಸು. ಅದನ್ನ ಹಸಿನ ತಿಂತೀವಿ. ಇದು ನಮ್ಮ ಕಾಡು ಜನರಿಗೆ, ನಮ್ಮ ಬುಡಕಟ್ಟು ಜನರಿಗೆ ನಮಗೆ ಬದುಕಿಸಿರೋದು ಇದೆ ಸರ್ ಗೆಣಸು. ಇದೇ ಬೇಯಿಸ್ಕೊಂಡು ಸುಟ್ಕೊಂಡು, ಬೆಂಕಿಲಿ ಸುಟ್ಕೊಂಡು ತಿಂತೀವಿ, ಬೇಯಿಸ್ಕೊಂಡು ತಿಂತೀವಿ. ಈ ಸಿಟಿ ಕಡೆ ಸಿಹಿ ಗೆಣಸು ಅಂತಾರಲ್ಲ, ಅದನ್ನ ಇದು? ಇಲ್ಲ ಸರ್, ಕೆಂಪು ಬರುತ್ತಲ್ಲ? ಇಲ್ಲ ಅದಲ್ಲ ಸರ್. ಇದು ಮಾಮೂಲು ಸಪ್ಪೆ ಆಗಿರುತ್ತೆ, ಕಾಡು ಗೆಣಸಿನ ಇದು. ಅದನ್ನ ಅಗದಾಗ ಅದನ್ನ ಏನು ಸ್ವೀಟು ಬರಲ್ಲ, ಏನು ಬರಲ್ಲ, ಮಾಮೂಲು ಹಂಗೇನಿರುತ್ತೆ ನಾವು ಗೆಣಸು. ಅದನ್ನ ನಾವು ಬೇಯಿಸಿ ತಿಂದಾಗ ಒಂದು ಟೇಸ್ಟ್ ಬರುತ್ತೆ. ಸುಟ್ಟು ತಿಂದ್ರೆ ಇನ್ನು ಬೆಂಕಿಲಕ್ಕಿ ಸುಟ್ಟು ತಿಂದ್ರೆ ಇನ್ನೂ ಸ್ಮೆಲ್ ಬರುತ್ತೆ, ಗಮಲ ಬರುತ್ತೆ. ಸುಟ್ಟು ಜಾಸ್ತಿ ತಿಂತೀವಿ, ಬೇಯಿಸಿ ತಿಂತೀವಿ. ನಮ್ಮ ಹಿಂದೆಲ್ಲ ಸರ್ ಊಟ ಇಲ್ಲ, ಅಕ್ಕಿ ಇಲ್ಲ, ರಾಗಿ ಇಲ್ಲ, ಅವಾಗ ಅನ್ನ ಅನ್ನೋದೇ ಇಲ್ಲ. ನಾವು ಇವಾಗಲೂ ಕೂಡ ಸರ್ ನಾವು ಅನ್ನ ಅನ್ನೋದನ್ನ ಜಾಸ್ತಿ ಮಾಡಲ್ಲ, ಜಾಸ್ತಿ ರಾಗಿ ಮುದ್ದೆನೆ ಮಾಡ್ತೀವಿ. ರಾಗಿ ಮುದ್ದೆ ಅದ್ರ ಜೊತೆಗೆ ಇದು ಗೆಡ್ಡೆ ಗೆಣಸು ಇದನ್ನ ತಿಂತೀವಿ. ಯಾಕಂದ್ರೆ ನಾವು ಜಾಸ್ತಿ ಗೆಡ್ಡೆ ಗೆಣಸು, ಮುದ್ದೆ, ಸೊಪ್ಪು, ಕಾಡಿನಲ್ಲಿ ಸಿಗುವುದು ಸೊಪ್ಪು ಸೊದನ್ನು ತಿಂತೀವಿ. ನಾವು ಇವಾಗಲೂ ಕೂಡ ನಾವು ಮೊದಲೆಲ್ಲ ವರ್ಷಕ್ಕೆ ಒಂದೇ ಬಾರಿ ನಾವು ಅನ್ನವನ್ನ ತಿನ್ನೋದು. ಗೌರಿ ಹಬ್ಬಗಳಲ್ಲಿ ನಾವು ಒಂದು ದಿನಕ್ಕೆ ನಾವು ಅನ್ನವನ್ನ ಮಾಡ್ತೀವಿ. ಇಲ್ಲಾಂದ್ರೆ ಅನ್ನಂದೇ ಇಲ್ಲ, ಬರೀ ಮುದ್ದೆನೆ. ಇದನ್ನೇ ತಿಂದು ನಮ್ಮವ್ರದೆಲ್ಲ ನಮ್ಮೆಲ್ಲ ಬೆಳೆಸಿರೋದು ಇದೇ ಗೆಣಸಿನಲ್ಲಿ ಸರ್. ಇತ್ತೀಚೆಗೆ ಇವಾಗ ಸರ್ಕಾರದಿಂದ ಇವಾಗೆಲ್ಲ ನಮಗೆ ಪೌಷ್ಟಿಕ ಆಹಾರ ಅಂದ್ಬಿಟ್ಟು ವರ್ಷದಲ್ಲಿ 6 ತಿಂಗಳು ನಮ್ಮ ಜನಗಳಿಗೆ ಪೌಷ್ಟಿಕ ಆಹಾರ ಕೊಡುತ್ತೆ. ಪೌಷ್ಟಿಕ ಆಹಾರ ಅಂದ್ರೆ ನಮ್ಮ ಬುಡಕಟ್ಟು ಜನಾಂಗದಲ್ಲಿ ಒಂದು ಕಾಯಿಲೆ ಇದೆ ಸರ್. ಇದು ಯಾವ ಕಾಯಿಲೆ ಅಂದ್ರೆ ರಕ್ತಹೀನತೆ, ಸಿಕಲ್ ಸೆಲ್ ಅಂತ ಹೇಳ್ತಾರೆ. ನಮ್ಮ ಬುಡಕಟ್ಟುಗಳಲ್ಲಿ ರಕ್ತ ಕಡಿಮೆ. ಏನಕ್ಕೆ ಅಂದ್ರೆ ಸರ್ ಅದು ಬಂದಿರದೆ ನಮ್ಮ ಪದ್ಧತಿ. ರಕ್ತ ಅಂದ್ರೆ ನಾವು ಜಾಸ್ತಿ ಕಾಡಲ್ಲಿ ತಿರುಗಿತಾ ಇರ್ತೀವಿ, ಗೆಡ್ಡೆಗಳು ತಿಂತೀವಿ, ಜಾಸ್ತಿ ಬೆಂಕಿ ಕಾಯ್ತೀವಿ. ಬೆಂಕಿನೇ ಇರ್ಬೇಕು ನಮಗೆ ಯಾವಾಗಲೂ. ನಮಗೆ ಮೊದಲೆಲ್ಲ ಬೆಳಕ, ಕರೆಂಟು ಅವೆಲ್ಲ ಮೊದಲನೇ ಇರ್ಲಿಲ್ಲ. ನಾವು ಬೆಂಕಿ ನಮ್ಮ ಮೇಲೆ ಟಾರ್ಚ್ ಕೂಡ ಇರ್ಲಿಲ್ಲ, ಯಾವ್ದು ಇರ್ಲಿಲ್ಲ. ನಾವು ಬೆಂಕಿನ ಹಾಕ್ಬಿಟ್ಟು ಬೆಂಕಿನ ಜಾಸ್ತಿ ತುಂಬಾ ಕಾಯ್ತೀವಿ. ಬೆಂಕಿನೇ ಇಟ್ಕೊಂಡು ಹೋಗೋದು, ಅದೇ ನಮಗೆ ಬೇಟ್ರಿ ಬೆಳಕ ಎಲ್ಲ. ಅದರಿಂದ ನಾವು ಹೀಗಾಗಿ ನಾವು ಕಾಡಿನ ನಾವು ನಾರು ಬೇರು ತಿಂದ ಏನಾಗಿದೆ ಅಂದ್ರೆ ನಾವು ಬೆಂಕಿ ಕಾದು ನಮ್ಮ ಬಾಡಿಗಳಲ್ಲಿ ರಕ್ತ ಕಡಿಮೆ ಸರ್, ರಕ್ತಹೀನತೆ. ಅದಕ್ಕೆ ನಮ್ಮವರೆಲ್ಲ ಜಾಸ್ತಿ ನೋಡಿದಾಗ ನನ್ನ ಇರ್ತೀನಿ, ಇದೇ ರೀತಿ ಸೇಮ್ ಟು ಈಗ ಚಳಕೆ ಆಗಿರ್ತೀವಿ, ನಾವು ರಕ್ತ ಇರಲ್ಲ. ಅದರಿಂದ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಗೆಣಸು ತಿಂದ್ರೆ ಇದು ನಮ್ಮ ಇರುವಂತಹ ಬಾಡಿಲಿರುವಂತಹ ನಮ್ಮ ಏನು ಕಸ್ಮಲಗಳಿದೆಯಾ ಆ ಕಸ್ಮನ್ಗಳನ್ನೆಲ್ಲ ಕ್ಲಿಯರ್ ಮಾಡ್ಬಿಡುತ್ತೆ ಈ ಗೆಣಸು ಸರ್. ಚಿಕ್ಕ ಪುಟ್ಟ. ಆಮೇಲೆ ಇನ್ನೊಂದಿದೆ, ಇದರ ಜೊತೆಗೆ ಇನ್ನೊಂದು ಬಳ್ಳಿ ಬರುತ್ತೆ, ಅದನ್ನ ಹುಳಿ ಕಾಯಿಸ್ಕೊಂಡು ಕುಡಿಯೋದು. ಏನ್ ಬಳ್ಳಿ ಅದು? ಹುಳಿ. ಅದು
ತಂಡುಣ್ಗನ ಕುಡಿ ಅಂತೇಳಿ. ಹ್ಮ್ ತಂಡುಣ್ಗನ ಕುಡಿ ಸೊಪ್ಪನ್ನ ಕಿತ್ಕೊಂಡು ಬಂದು ಇಲ್ಲಿದ್ರ ಹತ್ತದಲ್ಲಿ ಇದೆಯಾ ಅದು? ಒಳಗಡೆ ಕಾಡು ಒಳಗಡೆ ಸರ್, ಅದ್ರ ಕಾಡು ಒಳಗಡೆ ಹೋಗ್ಬೇಕು. ಹ್ಮ್ ಅದನ್ನ ಬೇಯಿಸಿ ಅದನ್ನ ರಸ ಮಾಡಿ ಕುಡಿಬೇಕು. ಹ್ಮ್ ಮತ್ತೆ ಇನ್ನೊಂದು ತಾವು ಬಿದಿರೆಲ್ಲ ನೋಡಿದಿರ, ಬಾಂಬು, ಹ್ಮ್ ಬಿದಿರು ಬಾಂಬು, ಅದ್ರ ಬಿದಿರು ಕಳ್ಳೆ ಕೇಳಿದಿರಾ? ಗೊತ್ತು ಗೊತ್ತು. ಆ ಬಿದಿರು ಕಳ್ಳೆನ ತಿಂತೀವಿ. ಆ ಬಿದಿರು ಕಳ್ಳೆ, ಈ ತಂಡುಣ್ಗನ ಕುಡಿ ಹುಳಿ ಮತ್ತೆ ಈ ಗೆಣಸುಗಳು ಇದೆಲ್ಲ ತಿಂದ್ರೆ ನಮ್ಮ ಹೊಟ್ಟೊಳಗಡೆ ಇರುವಂತಹ ಕಲ್ಲುಗಳು, ಚಿಕ್ಕ ಪುಟ್ಟ ಕಸ್ಮಲಗಳೆಲ್ಲ ಕರಗಿಸಿ ಧಾರಾಳವಾಗಿ ಜೀರ್ಣ ಮಾಡುತ್ತೆ. ಇವಾಗ ಈ ಪೌಷ್ಟಿಕ ಆಹಾರ ಗೌರ್ಮೆಂಟ್ ಅವ್ರು ಏನ್ ಕೊಡ್ತಾರೆ ನಿಮ್ಗೆ? ಏನ್ ಕೊಡ್ತಾರೆ ಅಂತ ಹೇಳಿದ್ರೆ, ರಾಗಿ 5 kg ಕೊಡ್ತಾರೆ, ಮತ್ತೆ ಹಸಿರು ಕಾಳು 1 kg, ಮತ್ತೆ ಅಲಸಂದೆ ಕಾಳು 1 kg, ಮತ್ತೆ ನಂದಿನಿ ತುಪ್ಪ ಅರ್ಧ, ಮತ್ತೆ ಎಣ್ಣೆ ಮಾಮೂಲು ನಾವು ಆಯಿಲು ಅಡುಗೆಗೆ ಹಾಕೋಂಥ ಆಯಿಲ್ 2 ಲೀಟ್ರು, ಮತ್ತೆ ಕಳ್ಳೆಕಾಯಿ ಬಿತ್ತ 1 kg, ಬೇಳೆಕಾಳು, ಮತ್ತೆ ಬೆಲ್ಲ. ಇದೆಲ್ಲವನ್ನ ವರ್ಷದಲ್ಲಿ 6 ತಿಂಗಳು ನಮಗೆ ಸರ್ಕಾರದಿಂದನೇ ಕೊಡ್ತಾರೆ. ಮತ್ತೆ ಇನ್ನು 6 ತಿಂಗಳು ಕೊಡಲ್ಲ. 6 ತಿಂಗಳು ಕೊಡಲ್ಲ ಅಂದ್ರೆ ನಾವು ಮಳೆಗಾಲದಲ್ಲಿ ನಾವೇ ಬೆಳಿತೀವಲ್ಲ ಸರ್, ಅದರಿಂದ. ಹಾಗಾಗಿ ಇತ್ತೀಚೆಗೆ ಈ ತರ ಕಾಳು ಕಡೆ ಎಲ್ಲ ಕೊಡ್ತಾರೆ. ಇತ್ತೀಚೆಗೆ ಎಲ್ಲ ಸರ್ ಊಟಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಅಕ್ಕಿ ಅನ್ನ ಎಲ್ಲ ತಿಂತಾರೆ. ಇವಾಗೆಲ್ಲ ಹೊರಗಡೆ ಇದೆ, ಯಾಕೆ ಹೊರಗಡೆ ತಂದೆ ನಾವು ತಿನ್ನಬೇಕು. ಹೆಚ್ಚಿಗೆ ಅಂದ್ರೆ ನಮ್ಮವರು ಹಿರೀಕರು ಇರ್ತಾರೆ, ಹಿರೀಕರು ನಮ್ಮವರು, ಅಮ್ಮವರು, ನಮ್ಮ ಅಕ್ಕಂದರು, ಹಿರೀಕರೆಲ್ಲ ಜಾಸ್ತಿ ಈ ಗೆಡ್ಡೆ ಗೆಣಸನ್ನು ತಿನ್ನೋದು ಸರ್. ಇದು ಗೆಡ್ಡೆ ಗೆಣಸನ್ನು ತಿಂದ್ರು ಇವಾಗಲೂ ನಾವು. ಆಮೇಲೆ ಇದು ಅಂದ್ರೆ ಈ ಗೆಡ್ಡೆ ಗೆಣಸನ್ನ ಇವಾಗ ಜಾತ್ರೆ ಆಯ್ತು, ನೆನ್ನೆ ಜಾತ್ರೆ ಐತಲ್ಲ ಸರ್, ನೆನ್ನೆ ಜಾತ್ರೆ ಆಗಿ ನಮ್ಮ ಬಿಳಿಗಿರಂಗ ಭಾವನಿಗೆ ನಮ್ಮ ಶಾಪ ಕೊಟ್ಟಿದ್ದಾನೆ ನೋಡಿ, ಯಾರು ಶ್ರವಣ ದೊರೆ, ನಮ್ಮ ಜಡೆಯಪ್ಪನಿಗೆ, ನೀನು ಗೆಡ್ಡೆ ಗೆಣಸು ತಿಂದುಕೊಂಡು ಕಾಡಿನಲ್ಲಿ ಇರು ಅಂತೇಳಿ ಅಕ್ಕಿದರಿಂದ ನಮ್ಮ ಜಡೆಯಪ್ಪ ನಾವೆಲ್ಲ ಸೇರ್ಕೊಂಡು ನಾವು ಜಡೆಯಪ್ಪನ ಒಕ್ಕಲು ನಮ್ಮ ಬುಡಕಟ್ಟು ಜನ ನಾವು ಏನು ಮಾಡ್ತೀವಿ, ಈ ಗೆಡ್ಡೆ ಗೆಣಸನ್ನು ಅಗದು ಇವತ್ತು ತಕೊಂಡೋಗಿ ಬಿಳಿಗಿರಂಗಪ್ಪ ದೇವರಿಗೆ ಇವತ್ತು ಎಷ್ಟು ನಾವು ಕಾಡಿನ ಗೆಡ್ಡೆ ಗೆಣಸು ಹಣ್ಣು ಹಂಪಲು ಏನಿದೆ ಅದನ್ನು ತಕೊಂಡೋಗಿ ಕೊಡಬೇಕು ನಮ್ಮ ಬಿಳಿಗಿರಂಗ ಸ್ವಾಮಿಗೆ. ಅದೊಂದು ಪದ್ಧತಿ ಇದೆ. ನಮ್ಮ ರಂಗಸ್ವಾಮಿಗೆ ಇವತ್ತಿನ ದಿನದಂದು ಅಜ್ಜೆಗೊಂದು ಮಂಗಳಾರತಿ. ಏನಂಗಂದ್ರೆ ಅಜ್ಜೆಗೊಂದು ಮಂಗಳಾರತಿ ಅಂದ್ರೆ ಸರ್, ಇವತ್ತು ಇದೆ ರಾಕ್ಷಸನ ಸಂಹಾರ ಐತಲ್ಲ ಸರ್, ಸ್ಟೋರಿ ಹೇಳಿದ್ವಲ್ಲ, ರಾಕ್ಷಸನ ಸಂಹಾರ ಮಾಡಿದಾಗ ಒಂದು ಶಾಸ್ತ್ರವನ್ನ ಆಡಿ ಅವನ ಒಳಗಡೆ ತಕೊಳ್ಬೇಕು. ಯಾರು ರಂಗಪ್ಪನ, ಬೆಳಿಗ್ಗೆ ರಂಗಪ್ಪನ ತಗೊಳ್ಬೇಕಂದ್ರೆ ಅವನ್ನ, ಯಾಕಂದ್ರೆ ಎಲ್ಲ ಅದನ್ನ ಪಾಪ ಕರ್ಮ ಕಳೆದು ಮಾಡಿರಂತ ಬಂದಂತ ಸಂಹಾರ ಮಾಡ್ಕೊಂಡು ಬಂದಂತ ಪಾಪ ಎಲ್ಲ ಕಳೆದು ಅವನ ಒಳಗಡೆ ಸೇರ್ಸ್ಕೋಬೇಕಲ್ಲ ದೇವಸ್ಥಾನ ಒಳಗಡೆಗೆ. ಅದಕ್ಕೆ ಇವತ್ತೇನು ಮಾಡ್ತೇವೆ ಅಂದ್ರೆ ರಾಕ್ಷಸನ ಸಂಹಾರ ಮಾಡ್ತಾರೆ. ರಾಕ್ಷಸನ ಸಂಹಾರ ಅಂದ್ರೆ ಇದನ್ನ ದೇವ್ರನ್ನ ಹೆಗಲ್ ಮೇಲೆ ಇರ್ತೀವಿ. ಹೆಗಲ್ ಮೇಲೆ ಅಂದ್ರೆ ಇದನ್ನ ಯಾರು ಮಾಡ್ತಾರೆ ಅಂದ್ರೆ ಬ್ರಾಹ್ಮಣ್ಸು, ಪೂಜಾರಿಗಳು ಮಾಡ್ತಾರಲ್ಲ ಸರ್, ಪೂಜೆ ಮಾಡ್ತಾರೆ ಅಲ್ಲಿ ದೇವಸ್ಥಾನ ಒಳಗಡೆ. ಅವರು ಏನ್ ಮಾಡ್ತಾರೆ ಅಂದ್ರೆ ದೇವರ ಉತ್ಸವನ್ನ ದೇವ್ರನ್ನ ಕಟ್ಬಿಟ್ಟು ಎಲ್ಲ ಬ್ರಾಹ್ಮಣ್ಸೆ ಅವರು ಇವತ್ತೊಂದ್ ದಿನ ಮಾತ್ರ ಅವರಿಗೆ ಬ್ರಾಹ್ಮಣ್ಸ್ಗೆ ನಾವು ದೇವ್ರನ್ನ ಹೊರೋದಕ್ಕೆ ಅವಕಾಶ ಕೊಡ್ತೀವಿ. ಇನ್ನೆಲ್ಲ ವರ್ಷ ನಾವೇ ಹೊರಬೇಕು. ಈ ಶ್ರವಣನ ಸಂಹಾರ ಮಾಡ್ತಾರೆ ನೋಡಿ, ಆ ಶ್ರವಣನ ಯಾವ ರೀತಿ ಸಂಹಾರ ಮಾಡಿದ್ರು ಅನ್ನೋದನ್ನ ಇವತ್ತು ಪೂಜಾರಿಗಳು ದೇವ್ರನ್ನ ಹೊತ್ಕೊಂಡು ಅದನ್ನ ಓಡೋದು ಸರ್, ದೇವ್ರನ್ನ ಹೊತ್ಕೊಂಡು ಓಡೋದು, ಹಿಂದಕ್ಕೆ ಬರೋದು, ಓಡೋದು ಬರೋದು, ಸಂಹಾರ ಮಾಡೋದು. ಸಂಹಾರ ಮಾಡಿ ಅದು ಅವರು 1 ರೌಂಡ್ ಸರ್, ದೇವಸ್ಥಾನ ಸುತ್ತ 1 ರೌಂಡು ಯಾವ ರೀತಿ ಅದನ್ನ ದೇವ್ರನ್ನ ಕುಳ್ಕೋದು, ಆಡ್ಸೋದು, ಓಡೋದು ಬರೋದು, ಎತ್ಕೊಂಡು ಬರೋದು, ಯಾವ ರೀತಿ ರಾಕ್ಷಸನ ಸಂಹಾರ ಮಾಡಿದ್ರು ಆ ರೀತಿ ಇವತ್ತು ಬ್ರಾಹ್ಮಣ್ಸ್ ಅವರು ಮಾಡ್ತಾರೆ. ಆ ಸಂಹಾರ ಮಾಡಿ ಆ ಉತ್ಸವ, ಆ ಸಂಹಾರ ಮಾಡಿದ ಉತ್ಸವ ಮುಗಿದ ತಕ್ಷಣ ಆಮೇಲೆ ಅಜ್ಜೆಗೊಂದು ಮಂಗಳಾರತಿ ಆಗ ನಾವೇ ಹೊರಬೇಕು ದೇವರನ್ನ. ಆಗ ಅವ್ರ ಸಂಹಾರ ಮಾಡಿದ ತಕ್ಷಣ ನಮಗ್ ಕೊಟ್ಬೇಕು. ಅದಕ್ಕೆ ಪುಣ್ಯ ಕೊಡಿಸ್ಬೇಕಲ್ಲ, ನಾವು ಪರಿಹಾರ ಮಾಡ್ಬೇಕಲ್ಲ. ಅದಕ್ಕೆ ನಾವು ಬಾಮಾಯಿಕಳು ನಮ್ಮ ಮೇಲೆ ಹೊತ್ಕೊಂಡು ದೇವ್ರನ್ನ ಅಜ್ಜೆಗೊಂದು ಮಂಗಳಾರತಿ ದೇವಸ್ಥಾನ ಸುತ್ತ ಅಜ್ಜೆಗೊಂದು ಮಂಗಳಾರತಿ ಹಾಕೊಂಡು ಪಾಪ ಕರ್ಮಗಳೆಲ್ಲ ಅಲ್ಲಿ ಕಳೆದು ಭಗವಂತನ ಒಳಗಡೆ ಕರ್ಕೋತೀವಿ ನಮ್ಮ ರಂಗಪ್ಪನ. ಈ ತರ ಇವತ್ತಿನ ನಮ್ಮ ಬಿಳಿಗಿರಂಗಪ್ಪ ಜಾತ್ರೆಯಲ್ಲಿ ಇವತ್ತು ಅಜ್ಜೆ ಮಂಗಳಾರತಿ ಮತ್ತೆ ರಾಕ್ಷಸನ ಸಂಹಾರ ನಾವು ಏನು ಸ್ಟೋರಿ ಹೇಳಿದ್ವ ಸರ್, ಅದೇ ಸ್ಟೋರಿ ನಮ್ಮ ಉತ್ಸವ ರಂಗಪ್ಪನಿಗೆ ಸಂಜೆಗೆ ಮಾಡ್ತಾರೆ ಸರ್ ಇವತ್ತು ಈ ದೇವಸ್ಥಾನದಲ್ಲಿ. ಇದು ಸುಂಡೆ ಗಿಡ ಅಂತೇಳಿ ಸರ್, ಸುಂಡೆ ನೋಡಿ ಈ ತರ ಕಾಯಿ ಬಿಡುತ್ತೆ, ಇನ್ನೊಂದು ಸ್ವಲ್ಪ ದಪ್ಪಗೆ ಬಿಡುತ್ತೆ. ಇದನ್ನ ನಾವೇನ್ ಮಾಡಿದ್ದನ್ನ ಈಗ ಬಿಡಿಸ್ಕೊಂಡು ಇದನ್ನ ಗುದ್ದಿ, ಇದ್ರೊಳಗಡೆ ಚಿಕ್ಕ ಬೀಜಗಳೆಲ್ಲ ಇರುತ್ತೆ, ಅದನ್ನ ಗುದ್ದಿ ಇದು ಮಾಡಿ ಚಿಪ್ಪೆನ ಚೆನ್ನಾಗಿ ತೊಳೆದು ಆ ಬೀಜನೆಲ್ಲ ಎತ್ಬಿಟ್ಟು ಬರೀ ಚಿಪ್ಪೆನ ಹಾಕಿ ಇದರ ಜೊತೆಗೆ ನಾವು ಅವರೆಕಾಳು, ಬಟಾಣಿ ಕಾಳು, ಕಡಲೆಕಾಳು, ಅಕ್ಕಿ ಇದರ ಜೊತೆಗೆ ಸಾಂಬಾರು ಮಾಡಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ತಿಂದರೆ ಸರ್ ನಮ್ದು ದೇಹದಲ್ಲಿ ಇರುವಂತ ಡಯಾಬಿಟಿಸು ಮತ್ತೆ ನಮ್ಮದು
ಸೋಲು ಡಮ್ಮು ಹ್ಮ್ ಅದಕ್ಕೆಲ್ಲ ಮತ್ತೆ ಹೊಟ್ಟೆ ಕಲಸೋದು, ಹ್ಮ್ ಹೊಟ್ಟೆ ಊದ್ಕೊಳ್ಳೋದು, ಹ್ಮ್ ಅದಕ್ಕೆಲ್ಲಕ್ಕೂ ಇದು ಪರಿಶುದ್ಧವಾದ ಸರ್. ಇದು ಈ ಕಾಯಿಗಳು. ಈ ಕಾಯಿಗಳು ಇದನ್ನ ತಿನ್ಬೇಕು ಸರ್. ಹ್ಮ್ ಇದನ್ನ ತಿಂದು ನಾವು ಮಾಡಿ ತಿನ್ಬೇಕು. ನಾವು ಎಣ್ಣೆ ಆಯಿಲ್ ಹಾಕಬಾರ್ದು. ಹ್ಮ್ ಆಯಿಲ್ ಹಾಕಿ ನಾವು ಸೊಂಡು ಖಾರ ಅಂತ ಹೇಳ್ತೀವಿ. ಹ್ಮ್ ಸೊಂಡು ಖಾರನ ರೀತಿ ಮಾಡಿ ತಿನ್ಬೇಕು. ಆಯಿಲ್ ಹಾಕಬಾರ್ದು. ಸುಮ್ಮನೆ ಹಾಗೇನೆ ಖಾರ, ನಾವು ಕಾಡು ಮೆಣಸು, ಹ್ಮ್ ಮೆಣಸಿಕಾಯಿ ಹ್ಮ್. ಅದನ್ನ ಹಾಕಿ. ಇನ್ನೊಂದು ಚೋಟ ಮೆಣಸು ಅಂತ ಇದೆ. ಹ್ಮ್ ಹ್ಮ್ ಚೋಟ ಮೆಣಸಿಕಾಯಿ, ಜೀರೆ ಮೆಣಸಿಕಾಯಿ ಐತೆವ ಅಲ್ಲಿ ಮುಂದೆ ಸಿಗ್ತದೆ. ಹ್ಮ್ ಅದು ಚಿಕ್ಕದು ಚೋಟ ಮೆಣಸಿಕಾಯಿ. ಆ ಮೆಣಸಿಕಾಯಿ ಜಾಸ್ತಿ ಹಾಕ್ತಿವಿ. ಹ್ಮ್ 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 ಅದನ್ನ ಯಾಕಂದ್ರೆ ನ್ಯಾಚುರಲ್ ಆಗಿ ಇಲ್ಲಿ ಬೆಳೆದಿರೋದಂತಾನೆ ಹಾಕ್ತಿವಿ. ಹ್ಮ್ ಅದನ್ನೊಂದೆರಡು ಹಾಕ್ಬಿಟ್ಟು ಅದನ್ನ ಕಲ್ಲಲ್ಲಿ ಅರ್ದು ಹ್ಮ್ ಇದನ್ನ ಹಾಕ್ಬಿಟ್ಟು ಎಣ್ಣೆ ಹಾಕಿದೆ ಹಾಗೆ ಮಾಡಿ ಅದ್ರ ಜೊತೆಗೆ ಮುದ್ದೆ ಮಾಡ್ಕೊಂಡು ತಿಂತಾರೆ ಸರ್. ಹ್ಮ್ ಒಳ್ಳೆ ಸೂಪರ್ ಆಗಿರುತ್ತೆ. ನಮ್ಮ ದೇಹಕ್ಕೆ ಯಾವ್ದು ಇದು ಬರಲ್ಲ, Okay. ಶಕ್ತಿಯಾಗಿರುತ್ತೆ ಸರ್. ಈ ಸೊಪ್ಪೇನಾರ ಬಳಸ್ರೆ ಎಲೆಗಳು ಬರೀ ಇಲ್ಲ, ಕಾಯಿ ಮಾತ್ರ? ಬಾರಿ ಕಾಯಿ ಮಾತ್ರ ಸರ್. ಕಾಯಿ ಮಾತ್ರ. ಇದು ಬರೀ ಕಾಯಿ, Okay. ಕಾಯಿ ಮಾತ್ರ ಉಪಯೋಗಿಸ್ತೀವಿ ಇದು. ಹ್ಮ್ ಹ್ಮ್ ಇನ್ನು ಸೊಪ್ಪುಗಳಿದೆ ಹ್ಮ್. ನಮ್ಮಲ್ಲಿ. ಒಣಗನ ಸೊಪ್ಪು ಇದೆ, ಕೀರೆ ಸೊಪ್ಪು ಇದೆ, ಹ್ಮ್ ಎಡ್ಡನ ಸೊಪ್ಪು ಇದೆ, ಹ್ಮ್ ತಗದೆ ಸೊಪ್ಪು ಇದೆ. ಹ್ಮ್ ಪ್ರತಿಯೊಂದು ಸೊಪ್ಪನ್ನು ಎಲ್ಲ ತಿಂತೀವಿ ನಾವು. ಪ್ರತಿಯೊಂದು ನಮ್ಮ ದೇಹದಲ್ಲಿರುವಂತ ಪ್ರತಿಯೊಂದು ಕಸ್ಮಲಗಳಿಗೆಲ್ಲಕ್ಕೂ ಗಣಕ ಆ ಗಣಕ ಸೊಪ್ಪು ಉಪಯೋಗ ಸರ್. ಅದು ಕೆಮ್ಮಲಿಂದ ಹಿಡಿದು ಹ್ಮ್ ಕಫಗಳಿಂದ ಹಿಡಿದು ಅದೆಲ್ಲ ಶುದ್ಧಗೊಳಿಸ್ಬಿಡುತ್ತೆ. ಸಿಟಿ ಕಡೆನೂ ಕಡಿಮೆ, ಮೊದ್ಲು ಸಿಗ್ತಾ ಇತ್ತು, ಇವಾಗ ಹೌದು. ಕಡಿಮೆ. ಇವಾಗ ನಮ್ಮಲ್ಲೆಲ್ಲ ಇಲ್ಲೆಲ್ಲ ಬೆಳೆತಾ ಇರ್ತದೆ ಸರ್. ಅದ್ರಲ್ಲಿ ಒಂದು ಹಣ್ಣು ಬಿಡ್ತಲ್ವಾ, ಗಣಕೆ ಹಣ್ಣು? ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಕಪ್ಪಗೆ ಹ್ಮ್ ಹಣ್ಣುಗಳನ್ನ ತಿಂದ್ರೆ ಅದು ಜಾಸ್ತಿ ನಾವು ಕೆಮ್ಮಲಿಗೆ, ಹ್ಮ್ ಕೆಮ್ಮಲು ಕಫ ಗಿಪ ಎಲ್ಲ ಇರುತ್ತಲ್ಲ ಸರ್, ಹ್ಮ್. ಅದನ್ನ ಶುದ್ಧಗೊಳಿಸ್ಬಿಡುತ್ತೆ. ಗಣಕೆ ಹಣ್ಣು. ಗಣಕ ಹಣ್ಣು, ಗಣಕ ಸೊಪ್ಪು ಹ್ಮ್ ಅದನ್ನ ಹಾಗೆ ಬೇಯಿಸ್ಬಿಟ್ಟು ಅದನ್ನ ನೀರನ್ನು ಕುಡಿಬೇಕು. ಹ್ಮ್ ಹ್ಮ್ ಅದ ನೀರನ್ನು ಕುಡಿಬೇಕು, ಸೊಪ್ಪನ್ನು ತಿನ್ಬೇಕು. ಸೊಪ್ಪು ತಿಂದ್ರೆ ಯಾವುದು ಬರಲ್ಲ ಸರ್. ಹೌದು ಸರ್. ಮುಂದೆಗಡೆ ಇದೆ ತೋರಿಸ್ತೇನೆ ಸರ್. ಒಂದು 10 ಅಡಿ 15 ಅಡಿ 20 ಅಡಿ ದೂರದಲ್ಲಿದ್ರೆ ಹ್ಮ್ ನಮ್ಗೆ ವಾಸನೆ ಗೊತ್ತಾಗ್ಬಿಡುತ್ತೆ. ನಾವು ತಿಂದೀವಲ್ಲ ಸರ್ ಬಾಳೆಹಣ್ಣು, ಹ್ಮ್ ಬಾಳೆಹಣ್ಣಿನ ಸ್ಮೆಲ್ ಬರುತ್ತೆ. ಈಗ ನಾವು ದೇವ್ರ ಮರ ಅಂದ್ರೆ ದೇವ್ರ ಮರ ಕತ್ತಲ್ಲ. ಅದರಿಂದ ಏನ ಸರ್ಕಾರನ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಏನು ಈ ಲೋಕ ಜ್ಞಾನ, ಪ್ರಪಂಚದ ಜ್ಞಾನನೇ ಗೊತ್ತಿರಲಿಲ್ಲ ನಮಗೆ. ಹೆಣ್ಣು ಮಕ್ಕಳನ್ನು ಓದಿಸ್ತೀವಿ ಸರ್, ಹೆಚ್ಚಿಗೆ ಹೋದ್ಸಲ ಕೆಲವು ತಕ್ಷಣ ಮದುವೆ ಮಾಡ್ಬಿಡ್ತಾರೆ.